ಮಾತೆತ್ತಿದ್ರೆ ಚೌಕಿದಾರ್ ಆಯ್ತಪ್ಪ, ನೀವು ಚೌಕಿದಾರ್ ಆಗ್ಲೇಬೇಕು. ಯಾರೇ ಪ್ರಧಾನಮಂತ್ರಿ ಆದ್ರೂ ಕೂಡ ಚೌಕಿದಾರ್ ಆಗ್ಬೇಕು. ವಿಜಯ್ ಮಲ್ಯ ಯಾಕೆ ಕೊಡೋದ, ಹೆಂಗ್ ಕೊಟ್ಟೋದ? ನೀರವ್ ಮೋದಿ ಹೆಂಗ್ ಕೊಟ್ಟೋದ ಕದ್ದು? ಚೋಕ್ಸಿ ಹೆಂಗ್ ಕೊಟ್ಟೋದ? ಲಲಿತ್ ಮೋದಿ ಹೇಗೆ ಕೊಟ್ಟೋದ? ಇವರೆಲ್ಲ ಕೋಟ್ಯಾಂತರ ರೂಪಾಯಿ ಹಣವನ್ನ ಬ್ಯಾಂಕ್ಗಳಿಂದ ಲೂಟಿ ಹೊಡೆದು ಕದ್ದು ಹೊರಟೋದು. ವಿಜಯ ಮಲ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಅರುಣ್ ಜೇಟ್ಲಿಗೆ 7 ಕೋಟಿ ಹೋದೆ ನಾನು. ನೋಡಿ, ಚೌಕಿದಾರರಿಗೆ ಗೊತ್ತಿಲ್ಲದೆ ಹೋಗಿದಾರ ಅವರು. ಈ ಚೌಕಿದಾರ್ ಅಲ್ಲ, ಇವ ಭಾಗೀದಾರ್. ದೇಶದ ಭ್ರಷ್ಟಾಚಾರದಲ್ಲಿ ಭಾಗೀದಾರ್. ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ 15 ಲಕ್ಷ ರೂಗಳನ್ನು ತಂದು ಎಲ್ಲರ ಅಕೌಂಟ್ಗೆ 15 ಲಕ್ಷ ಕೊಟ್ಬಿಡ್ತೀನಿ. 15 ಲಕ್ಷ 5 15 ಲಾಖ. 15 ಪೈಸೆನಾರು ಹತ್ತಿರ ಹಾಳಾಗ. ಕ್ಯೂ ಜೋಟ್ ಬೋಲಿಯಾ ನರೇಂದ್ರ ಮೋದಿಜಿ? ನಾನು ಬಹುಶಃ ಭಾರತ ದೇಶದಲ್ಲಿ ಇಲ್ಲಿವರೆಗೆ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದಾರೆ, ನಾನು ಸುಮಾರು 65ನೇ ಇಸ್ವಿಯಿಂದ ವಾಚ್ ಮಾಡ್ತೀನಿ. ನರೇಂದ್ರ ಮೋದಿ ಅಷ್ಟು ಸುಳ್ಳು ಹೇಳಿದಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಯಾರು? ಮಹಾ ಸುಳ್ಳುಗಾರ. ಏನು ಮಾಡಿಲ್ಲ, ಹೇಳ್ದಂತೆ ನಡ್ಕೊಂಡು ಇಲ್ಲ. ನಾನು ಕೇಳ್ತೇನೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏನಾಗಿದೆ ಈಗ? ಇವತ್ತು ನಗರದ ಜನ ತಿಳ್ಕೋಬೇಕು. 2013ರಲ್ಲಿ ಕಚ್ಚಾ ತೈಲ ಬೆಲೆ ಒಂದು ಬ್ಯಾರಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ $110 ಇತ್ತು. $110 ಇತ್ತು. ಅದು $50-60 ಇಳಿದು ಬಿಡ್ತು ನರೇಂದ್ರ ಮೋದಿ ಪ್ರಧಾನ. ಸಿನಿಮಾಗಳಿಗೆ ಸ್ಫೂರ್ತಿಯಾಗಿದೆ ಮಂಡ್ಯ ಕದನ ಕಣ. ರಾಜಕಾರಣಿಗಳ ಡೈಲಾಗ್ಗಳೇ ಸಿನಿಮಾ ಟೈಟಲ್ಸ್ ಆಗ್ತಾ ಇದೆ. ಎಲ್ಲಿದೆಯಪ್ಪ ನಿಖಿಲ್? ನಿಮ್ಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಇದು ಟ್ರಾಲ್ ಆಗಿ ತುಂಬಾ ಫೇಮಸ್ ಆಗಿತ್ತು ಅಂತ. ಆ ಎಲ್ಲಿದೆಯಪ್ಪ ನಿಖಿಲ್ ಟೈಟಲ್ಗೆ ಭಾರಿ ಡಿಮ್ಯಾಂಡ್ ಈಗ ಕೇಳಿ ಬರ್ತಾ ಇರುವಂತದ್ದು. ರಾಜಕಾರಣಿಗಳ ಡೈಲಾಗ್ಸ್ಗಳು ಈಗ ಫಿಲಂ ಟೈಟಲ್ಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಆ ಒಂದು ಟೈಟಲ್ಗೋಸ್ಕರ ಭಾರಿ ಬೇಡಿಕೆ ಕೂಡ ಇದೆ.